ಚಿಕ್ಕಡಿ ಯಾರ ಹತ್ರ ಬಂದಿದೀವಿ. ಮದುವೆ ಸೀಸನ್ ತುಂಬಾ ಇದೆ, ಹಾಗಾಗಿ ಜನಗಳು ತುಂಬಾ ರಶ್ ಇದೆ ಇದೀಗ. ವೀಕೆಂಡ್ ಬೇರೆ ಇವತ್ತು. ಮಾರ್ಕೆಟ್ ಇದು ಚಿಕ್ಕಡಿಯಾರ ಹೂವಿನ ಮಾರ್ಕೆಟು ಸಖತ್ತು ರಶ್ ಇದೆ. ನನ್ಗೆ ಇಷ್ಟ ಆಗಲ್ಲ. ನಾನು ಕೊಟ್ಟಿದ್ರೆ ನಿಂಗೆ ಏನು ಇಷ್ಟ ಆಯ್ತು ಹೇಳಿ. ಇನ್ನೂ ಇದೆ ಅಲ್ಲ, ಸಖತ್ ಕಾಸ್ಟ್ಲಿ ಇತ್ತು, ಸಖತ್ ಕಾಸ್ಟ್ಲಿ ಇದ್ರು ತಗೋಬನ್ನಿ. ಮೇಡಮ್ ಯಾಕೆ ಹಿಂಗೆ ನಡ್ ರೋಡಲ್ಲಿ ಬಂದು ಕೂತಿದ್ದೀರಾ? ಓಡಾಡಿ. ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಇವತ್ತು ಮತ್ತೆ ಹೊಸ ಕಂಟೆಂಟ್ ಜೊತೆಗೆ ನಾನು ನಿಮ್ಮ ಜೊತೆ ಕಾಣಿಸ್ಕೊತಾ ಇದ್ದೀನಿ. ಹಿಂಗೆ ಹೊಸ ಹೊಸ ಕಂಟೆಂಟ್ ಮಾಡಲಿ ಅಂತ ನಿಮ್ಮ ಆಶೀರ್ವಾದ ಸದಾ ನಮ್ಮ ಮೇಲೆ ಇರಲಿ ಅಂತ ಕೇಳ್ಕೊತಾ ಇವತ್ತಿನ ವಿಡಿಯೋ ಏನಪ್ಪಾ ಅಂದ್ರೆ, ಕಂಟೆಂಟ್ ಏನಪ್ಪಾ ಅಂದ್ರೆ ಕಲರ್ಸ್. ಹೇಳಪ್ಪ, ಮುಂದೆ ನೀನು ಹೇಳುತ್ತೀನಿ. ಓಕೆ, ಈಗ ಇಲ್ಲಿ ಏನು 10 ಕಲರ್ಸ್ ಕಾಣಿಸ್ತಾ ಇದೆ ನಿಮಗೆ. ಈ 10 ಕಲರ್ಸ್ ಅಲ್ಲೂ ಗಿಫ್ಟ್ ನ ತಗೊಂಡು ಬಂದು ಇಬ್ರು ಎಕ್ಸ್ಚೇಂಜ್ ಮಾಡ್ಕೊಂತೀವಿ, ಆಯ್ತಾ? ಯಾರು ಕಡಿಮೆ ಅಮೌಂಟ್ ಅಲ್ಲಿ ಆ ಗಿಫ್ಟ್ ನ ತಗೋಬರ್ತಾರೆ ಅವರು ವಿನ್ನರ್ ಆಗ್ತಾರೆ. ನೀವು ಎಷ್ಟು ಬೇಕಾದ್ರೂ ಅಮೌಂಟ್ ಸ್ಪೆಂಡ್ ಮಾಡಬಹುದು. ಆದ್ರೆ ಕಡಿಮೆ ಅಮೌಂಟ್ ಅಲ್ಲಿ ಯಾರು ತಗೊಂಡ್ಬಂದು ಗಿಫ್ಟ್ ನ ಕೊಡ್ತಾರೆ ಅವ್ರು ವಿನ್ನರ್ ಆಗ್ತಾರೆ, ಆಯ್ತಾ? ಒಂದ್ ಕಲರ್ ಕೂಡ ಮಿಸ್ ಮಾಡಂಗಿಲ್ಲ. ರೂಲ್ಸ್ ಕಲರ್ ಆಯ್ತಾ? 10 ಕಲರ್ ಇದೆ, 10 ಕಲರ್ಸ್. 10 ಕಲರ್ಸ್ನು ಕೂಡ ಪರ್ಚೇಸ್ ಮಾಡೋಣ. ನಾವು ಹೋಗ್ತಾ ಇರೋದು ಇವಾಗ ಸಿಟಿಗೆ. ಸಿಟಿನಲ್ಲಿ ಹೋಗಿ ಚೆನ್ನಾಗಿ ಹುಡ್ಕೋಣ. ಬನ್ನಿ 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 ಬನ್ನಿ. ಗೈಸ್, ಏನ್ ಗೊತ್ತಾ, ಇವಾಗ ಸಿಟಿಗೆ ಹೊರಟಿದೀವಿ. ಇವರೇ ಒಂದ್ ಕಡೆ ಹೋಗ್ತಾರೆ, ನಾನೇ ಒಂದ್ ಕಡೆ ಹೋಗ್ತೀನಿ. ಅಮ್ಮ, ಇನ್ನೂ ಒಂದ್ಸಲ ಹೇಳ್ತಿದೀನಿ, 10 ಕಲರ್ಸ್ ಅಲ್ಲೂ ನೀವು ಗಿಫ್ಟ್ನ ತರಬೇಕು. ಒಂದೇ ಒಂದು ತಂದಿಲ್ಲ ಅಂದ್ರೂ ಅದು ಡಿಸ್ಕ್ವಾಲಿಫೈ. ನೀವು ಟೈಮ್ ಲಿಮಿಟ್ಸ್ ಇಲ್ಲ, ಟೈಮ್ ಲಿಮಿಟ್ಸ್ ಎಲ್ಲ ಏನಿಲ್ಲ, ಆಯ್ತಾ? ಓಕೆ, ಎಲ್ಲ ಕಲರ್ಸು ಗಿಫ್ಟ್ ತರಬೇಕು, ಆಯ್ತಾ? ನೋಡಿ, ನಮಗೆ ಚಾಮುಂಡಿ ಬೆಟ್ಟದ ಪಕ್ಕನೇ ನಮ್ಮ ಮನೆ ಇದೆ. ನೇಚರ್ ಮಧ್ಯದಲ್ಲೇ ಇದೀವಿ ನಾವು. ಇವಾಗ ಚಿಕ್ಕಡಿಯಾರ ಹತ್ರ ಬಂದಿದ್ದೀವಿ. ಈ ಚಿಕ್ಕಡಿಯಾರ ಹತ್ರ ಈಗ ವಿಡಿಯೋನ ಇಲ್ಲಿ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಮದುವೆ ಸೀಸನ್ ತುಂಬ ಇದೆ, ಹಾಗಾಗಿ ಜನಗಳು ತುಂಬ ರಶ್ ಇದೆ ಇದೀಗ. ಇವತ್ತು ವೀಕೆಂಡ್ ಬೇರೆ ಇವತ್ತು. ಅಮ್ಮ, ತೆಂಗಿನಕಾಯಿ ಎಷ್ಟು ಒಂದು ಗುಡ್ಡೆ? 100 ರೂಪಾಯಿನಾ? ಇದು 100 ರೂಪಾಯಿಗೆ 4, 100 ರೂಪಾಯಿಗೆ 3? ಹಾಂ, ಬರ್ತೀವಿ ಆಮೇಲೆ. ಈಗ ತೆಂಗಿನಕಾಯಿ ತೊಗೊಳಕ್ಕಾಗಲ್ಲ, ತೆಂಗಿನಕಾಯಿ ರೇಟು ತುಂಬ ಜಾಸ್ತಿ ಆಗಿದೆ. ಈಗ ಮದುವೆ ಸೀಸನ್ ಬೇರೆ ಅಲ್ವಾ. ಈಗ ನಾನು ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಚಿಕ್ಕಡಿಯಾರದ ಹತ್ರ ಬಂದಿದ್ದೀವಿ ಈಗ. ನೀನು ಎಲ್ಲ ಹೋಗ್ತೀಯಮ್ಮ? ನಾನು ಹಿಂದೆ ಅಂತ ಬರಬೇಡ. ಸ್ಟಾರ್ಟ್ ಮಾಡಿ. ಹಾಂ, ಸರಿ ಮಾಡು. ನಾನು ಈಗ ಬೇರೆ ಕಡೆ ಹೋಗ್ತೀನಿ, ಮನ್ನಾರ್ಸ್ ಮಾರ್ಕೆಟ್ ಹೋಗ್ತೀನಿ. ನಾನು ಅಲ್ಲಿ ಬರ್ತೀನಿ. ಇವಳು ಎಲ್ಲ ಕಡೆ ಬರ್ತೀನಿ ಅಂತಲ್ಲ, ಇದೇನೆ ಬಾ. ನಾನು ಬರ್ತೀನಿ. ಇನ್ನೇನು ಒಂದೇ ರೋಡು ಮೇಲ್ಗಡೆ. ಇದು ಕಾಪಿ ಮಾಡಂಗಿಲ್ಲ. ಕಾಪಿ ಏನು ಮಾಡ್ತಾರೆ? ನೀನು ಕಾಪಿ ಮಾಡ್ತಾ ಇದೀಯಾ? ನಾನು ಎಲ್ಲ ಹೋಗ್ತೀನಿ, ಅಲ್ಲಿ ಬರ್ತೀನಿ ಅಂತಾಳೆ. ಇದೇ ಮನ್ನಾರ್ಸ್ ಮಾರ್ಕೆಟು. ನೋಡಿ ಎಷ್ಟೊಂದು ಟ್ರಾಫಿಕ್ ಇದೆ ಇಲ್ಲಿ. ಕಾಣಿಸ್ಬಿಡುತ್ತೆ. ಸರಿ, ಈಗ ನೀನು ಪರ್ಚೇಸ್ ಮಾಡು, ನಾನು ಮುಂದೆನೇ ಹೋಗ್ತೀನಿ. ಆಯ್ತು, ಹೋಗು. ಅವ್ರನ್ನ ಪ್ಲಾನ್ ಮಾಡಿ ಮುಂದೆ ಕಳಿಸಿದ್ದೀನಿ. ನಾನು ಇಲ್ಲೇ ತಗೋಬೇಕು ಅಂತ ಆಗಲೇ ಪ್ಲಾನ್ ಮಾಡಿದೆ. ಈಗ ಬನ್ನಿ, ನನಗೆ ಆಲ್ರೆಡಿ 2 ಕಲರ್ ಸಿಕ್ಕಿದೆ, ಇಲ್ಲೇ ಮಾಡ್ತೀನಿ. ಇದೆಲ್ಲ ಹೋಲ್ಸೇಲ್ ಇಲ್ಲಿ. ಇದು 20 ರೇಟ್ ಹೇಳಿ ಎಷ್ಟು ಅಂತ ಫೈನಲ್ಲು? ಫಸ್ಟ್ ಹೇಳಿದೆ 80. ನೀವು ನೋಡಿ ಕಮ್ಮಿ ಮಾಡಿ. ಬೇಡ ಬೇಡ, ಇದನ್ನೇ ಹೇಳಿ. ಒಂದೇ ರೇಟ್ ಹೇಳಿದ್ರೆ ಹೆಂಗೆ ನೀವು? ಬೇಡ, ಒಂದೇ ರೇಟಾ ನಿಮ್ದು? ಹೋಲ್ಸೇಲ್ ಅಲ್ವಾ ನಿಮ್ದು? ನಾನಿಲ್ಲಿ ವೈಟ್ ಪರ್ಚೇಸ್ ಮಾಡಿದ್ದೀನಿ. ರೆಡ್ ಕಲರ್ ಐಟಮ್ನ ಈ ಅಂಗಡಿನಲ್ಲಿ ತೊಗೊಂಡಿದ್ದೀನಿ. ಈಗ ನೆಕ್ಸ್ಟ್ ಕಲರ್ಗೆ ಹೋಗಬೇಕು. ನಾನು ಅಲ್ಲಿ ನೋಡಿದ್ದೀನಿ, ಅಲ್ಲಿ ಸಿಗುತ್ತೆ ಅನಿಸುತ್ತೆ. ಅಲ್ಲಿ ನೋಡಿದ್ದೀನಿ, ಅಲ್ಲಿ ಒಂದು ಗ್ರೀನ್ ಕಲರ್ಗೆ ಅಲ್ಲಿ ನೋಡಿದ್ದೀನಿ. ಈಗ ಬನ್ನಿ, ಅಲ್ಲಿ ಹೋಗೋಣ. ರೆಡ್ ಒಂದು ಚೇಂಜ್ ಇಲ್ಲ. ಇಲ್ಲಿ ರೆಡ್ ತೊಗೊಂಡಿದ್ದೀನಿ. ಇಲ್ಲಿ ಬೇರೆ ವೆರೈಟೀಸ್ಗಳಿದೆ, ಬಟ್ ಅದು ತುಂಬ ಕಾಸ್ಟ್ ಇದೆ. ಸದ್ಯಕ್ಕೆ ಬೇಡ. ಥ್ಯಾಂಕ್ ಯು ಸರ್. ವೈಟು ರೆಡ್ ಆಯಿತು. ಇಲ್ಲಿ ಗ್ರೀನ್ ಕಲರ್ ಐಟಮ್ನ ತೊಗೊಂಡಿದ್ದೀನಿ. ಈಗ ನೆಕ್ಸ್ಟ್ ಬೇರೆ ಕಲರ್ ಹುಡುಕಬೇಕು. ಬನ್ನಿ ಹೋಗೋಣ. ಇಲ್ಲೆಲ್ಲ ಕಾಸ್ಟ್ಲಿ ಇದೆ, ಸೊ ಹಾಗಾಗಿ ಅಪೋಸಿಟ್ ತುಂಬ ಕಾಸ್ಟ್ಲಿ ಕೊಡೋಕ್ಕಾಗಲ್ಲ. ಈಗ ಜಸ್ಟ್ ಈಗ ಅದು ಯಾರು ಉಳಿತಾಯ ಮಾಡ್ತಾರೆ ಅನ್ನೋದು ಕಾನ್ಸೆಪ್ಟು. ಸೊ ಹಾಗಾಗಿ ಸ್ವಲ್ಪ ಕಮ್ಮಿ ಬೆಲೆಯಲ್ಲಿ ಚೆನ್ನಾಗಿರೋದು ಕೊಡೋಣ ಅಂತ. ಸಖತ್ತು ರಶ್ ಇದೆ ಮಾತ್ರ ಮನ್ನಾರ್ಸ್ ಮಾರ್ಕೆಟು. ಮಹಾರಾಜ ಮಾರ್ಕೆಟ್ ಅಂತಿದು. ಇಲ್ಲಿ ಏನೇನು ಸಿಗುತ್ತೆ ನೋಡೋಣ. ಗಿಫ್ಟ್ ಕೊಡೋಕೆ ಒಳ್ಳೆ ಪ್ಲೇಸ್. ನೋಡೋಣ ಏನೇನು ಸಿಗುತ್ತೆ ಅಂತ. ಫೈನಲ್ ಏನಿಲ್ಲ ಕೊಡಿ ಸರ್.
ಗಿಫ್ಟ್ ಕೊಡಬೇಕು ಅಂತಲೇ ಕೊಡ್ತಾ ಇರೋದು, ಅದಕ್ಕೋಸ್ಕರ ಕೇಳ್ತಾ ಇರೋದು. 20 ರುಪೀಸ್ ಏನು ಕಮ್ಮಿ, ಜಾಸ್ತಿ ಏನಲ್ಲ ನಿಮಗೆ. ನೆಕ್ಸ್ಟ್ ನಿಮ್ಮ ಹತ್ರ ಬರಬಾರ್ದ ನಾವು ಹೇಳಿ. ಇಲ್ಲಿ ಇವಾಗ ಗ್ರೀನ್ ಪರ್ಚೇಸ್ ಆಗಿದೆ ಗೈಸ್. ಈ ಶಾಪಲ್ಲಿ ಯೆಲ್ಲೋ ಕಲರ್ ಐಟಮ್ ತೊಗೊಂಡಿದ್ದೀನಿ. ನೆಕ್ಸ್ಟ್ ವೈಟ್ ಕಲರ್ ಹುಡುಕ್ಬೇಕು. ಬನ್ನಿ ಒಳಗೆ ಮಾರ್ಕೆಟ್ ಒಳಗೆ ಹೋಗೋಣ ಬನ್ನಿ. ದೊಡ್ಡದೇ ಇದೆಲ್ಲ ಐಟಮ್ಸ್ಗಳೆಲ್ಲ. ಎಲ್ಲೋ ಪಿಂಕು ಇನ್ನೂ ಸುಮಾರಿದೆ. ಇಲ್ಲಿ ನಾನು ಬ್ಲೂ, ಪಿಂಕ್ ಮತ್ತು ಎಲ್ಲೋ ಪರ್ಚೇಸ್ ಮಾಡಿದ್ದೀನಿ. 3 ಐಟಮ್ ತೊಗೊಂಡಿದ್ದೀನಿ. ಕಲರ್ 2 ಗಿಫ್ಟು ತೊಗೊಂಡೆ. ಸಿಟಿನಲ್ಲಿ ಕಡಿಮೆ ಹೇಳ್ತಾರೆ ಅಂತ ಅಂದ್ಕೊಂಡು ಬಂದೆ, ಆದರೆ ಇಲ್ಲೇ ಜಾಸ್ತಿ ಇದೆ ಎಲ್ಲ ಅಮೌಂಟು. ನೋಡೋಣ ಈಗ ನೆಕ್ಸ್ಟ್ ಕಲರ್ ಹುಡ್ಕಕ್ಕೆ ಹೋಗ್ಬೇಕು. ನೋಡಿ ಮನ್ನಾರ್ಸ್ ಮಾರ್ಕೆಟ್ ಇದು, ಒಳಗಡೆ ಹೋಗ್ತಾ ಇದ್ದೀನಿ. ನೋಡೋಣ ಇಲ್ಲಿ ನನಗೆ ಇನ್ನೂ ಸುಮಾರು 4 ಐಟಮ್ ಸಿಗಬೇಕು. ಅದು ಹುಡುಕ್ತಾ ಇದ್ದೀನಿ, ಸಿಗ್ತಾ ಇಲ್ಲ. ಕಮ್ಮಿದಲ್ಲಿ ಸಿಗ್ತಾ ಇಲ್ಲ, ಎಲ್ಲ ಜಾಸ್ತಿ ಇದೆ, ಕಮ್ಮಿ ಸಿಗ್ತಾ ಇಲ್ಲ. ಏನು ನೋಡ್ಬೋದು ಇಲ್ಲಿ. ಗೈಸ್ ಈಗ ಬ್ಲೂ ಕಲರ್ ಗಿಫ್ಟ್ ಕೂಡ ತೊಗೊಂಡೆ. ಇನ್ನೊಂದು 4 ಕಲರ್ ಇದೆ. ಈಗ ಅಲ್ಲಿ ಹೋಗಿ ಮುಂದೆ ಹೋಗಿ ಹುಡ್ಕೋಣ ಅಂತ ಹೋಗ್ತಾ ಇದ್ದೀನಿ. ನೋಡೋಣ. ಸಿಂಗಲ್ ಪೀಸ್ ಬೇಕಿತ್ತು, ಎಲ್ಲ ಒಂದೇ ಕೊಡಲ್ಲ. ಅದನ್ನೇ ಕೇಳಿದ್ದು ನಾನು ನಿಮಗೆ. ಕಲಲ್ಲಿ ಆರೆಂಜ್ ಕಲರ್ ಗಿಫ್ಟ್ ತೊಗೊಂಡಿದ್ದೀನಿ. ಇನ್ನು 3 ಕಲರ್ ಉಳಿದಿದೆ. ಈಗ 3 ಕಲರ್ ಹುಡ್ಕಕ್ಕೆ ಹೋಗ್ತಾ ಇದ್ದೀನಿ. ಎಷ್ಟು ಸರ್ ಇದು? 1.5 kg 100 ರೂಪಾಯಿ. 1.5 ನೂರಾ? ಇಡೀ ಮೈಸೂರು ಮಾರ್ಕೆಟ್ ಸುತ್ತಾ ಇದ್ದೀನಿ. ಏನು ತಗೊಳ್ಳೋದು ಅಂದರೆ ತಲೆಗೆ ಹೋಗ್ತಾ ಇಲ್ಲ. ಎಲ್ಲ ಜಾಸ್ತಿನೇ ಇದೆ. ಹಣ್ಣುಗಳು ಏನು ಕೊಡೋದು ಅಲ್ವಾ, ಅದಕ್ಕೇ ಏನು ತೊಗೋಬೋದು. ಇನ್ನೂ ಒಂದು 4 ಕಲರ್ಸ್ ಬ್ಯಾಲೆನ್ಸ್ ಇದೆ, ಅದಕ್ಕೆ ಹುಡ್ಕಾಡ್ತಾ ಇದ್ದೀನಿ. ಹೂವಿನ ಮಾರ್ಕೆಟು ಸಖತ್ತು ರಶ್ ಇದೆ. ಇಲ್ಲೊಂದು ಹೂ ಪರ್ಚೇಸ್ ಮಾಡಿದ್ದೀನಿ. ಇಲ್ಲಿ ಆರೆಂಜ್ ಕಲರ್ ಪರ್ಚೇಸ್ ಮಾಡಿದ್ದೀನಿ. ಬನ್ನಿ, ಬ್ಲ್ಯಾಕ್ ಸಿಗ್ತಾ ಇಲ್ಲ. ಬ್ಲ್ಯಾಕ್ ಬ್ರೌನ್ 2 ಇದು ಮಾಡಬೇಕು. ಇಲ್ಲಿ ನಾನು ಬ್ರೌನ್ ಕಲರ್ ಪರ್ಚೇಸ್ ಮಾಡಿದ್ದೀನಿ. ಸಖತ್ ರಶ್ ಇದೆ ಮಾರ್ಕೆಟ್. ಫೈನಲಿ ಈ ಶಾಪಲ್ಲಿ ಪಿಂಕ್ ಕಲರ್ ಮತ್ತು ಬ್ಲ್ಯಾಕ್ ಕಲರ್ 2 ಐಟಮ್ಸ್ ತೊಗೊಂಡಿದ್ದೀನಿ. ಈಗ ಬ್ರೌನ್ ಕಲರ್ ಮನೆ ಹತ್ರನೇ ಸಿಗುತ್ತೆ, ಅಲ್ಲೇ ಹೋಗಿ ತೊಗೊಳ್ಳೋಣ. ಸಿಟಿ ಅಂದ್ಕೊಂಡು ಬಂದಿದ್ದು ಇಲ್ಲಿ ಕಡಿಮೆಗೆ ಸಿಗುತ್ತೆ ಅಂತ, ಆದರೆ ಇಲ್ಲೇ ತುಂಬ ರೇಟ್ ಜಾಸ್ತಿ ಹೇಳ್ತಿದ್ದಾರೆ. ಈಗ ಬರಲಿ, ನಮ್ಮ ಮಮ್ಮಿ ಕರೆದ್ಬಿಟ್ಟು ಹೋಗೋದು. ಗೊತ್ತಿಲ್ಲ ಅವ್ರು ಇನ್ನೂ ಎಷ್ಟು ಕಂಪ್ಲೀಟ್ ಮಾಡಿದಾರಂತ. ತೊಗೊಂಡಿದ್ದಾರೋ ಎಲ್ಲ ಕಂಪ್ಲೀಟ್ ಮಾಡಿದಾರೋ ಗೊತ್ತಿಲ್ಲ. ಈಗ ಫೋನ್ ಮಾಡಿಬಿಟ್ಟು ಕೇಳ್ತೀನಿ. ಇದು ಮಿಕ್ಸ್ಗೆ ಏನಿಲ್ವಾ, ಕೊಡಲ್ವಾ? ಇದು ಮನೆಗೆ. ಇಲ್ಲಿ ಬ್ಲ್ಯಾಕ್ ಮತ್ತು ಪರ್ಪಲ್ ತೊಗೊಳ್ತಾ ಇದ್ದೀನಿ ಸರ್. ಚೇಂಜ್ ಇದೆ. ಯಾವುದು ಬ್ಲ್ಯಾಕ್ ತಾನೆ? ಥ್ಯಾಂಕ್ ಯು ಸರ್. ಇವಾಗ ಬ್ಲ್ಯಾಕು ತೊಗೊಂಡೆ, ಪರ್ಪಲ್ಲು ತೊಗೊಂಡೆ. ಬೇರೆ ಬ್ಯಾಲೆನ್ಸ್ ಇದ್ದಿದ್ದು ಮುಗಿದು ಮಾರ್ಕೆಟಲ್ಲಿ ಫುಲ್ ರಶ್ ಇದೆ. ಈ ವಿಡಿಯೋ ಕಂಪ್ಲೀಟ್ ಮಾಡೋದು ಸ್ವಲ್ಪ ಲೇಟ್ ಆಯಿತು. ಕಲರ್ಸ್ಗಳು ಸಿಗ್ತಾ ಇರಲಿಲ್ಲ. ಚೂಸಿ ಸಾಲದಿಗೆ ಕಮ್ಮಿ ಬಜೆಟ್ ಇರಲಿಲ್ಲ. ಸಾಧ್ಯವಾದಷ್ಟು ಕಮ್ಮಿ ತೊಗೊಂಡಿದ್ದೀನಿ. ನೋಡೋಣ ಅವಳೇನು ಪರ್ಚೇಸ್ ಮಾಡಿದಾಳೆ ಅಂತ ಗೊತ್ತಿಲ್ಲ. ನಾನಂತೂ ಎಲ್ಲ ಪರ್ಚೇಸ್ ಆಗಿದೆ ಅಂತ ಅನ್ಕೋತೀನಿ. ಒಂದೊಂದ್ಸರಿ ಕನ್ಫ್ಯೂಸ್ ಆಯಿತು. ಕೆಲವು ತೊಗೊಂಡಿದ್ದೀನ, ಕೆಲವು ಬಿಟ್ಟಿದ್ದೀನ ಅಂತ. ತೊಗೊಂಡಿದ್ದೀನಿ. ಕತ್ಲಾಗ್ಬಿಡ್ತೀಗ. ಅವಳಿಗೆ ಫೋನ್ ಮಾಡ್ತೀನಿ ನೋಡು. ಅವಾಗಲೇ ಫೋನ್ ಮಾಡಿದ್ವಿ 4 ಗಂಟೆ ಹಿಂದೆನೆ. ನಾನು ದೀವ್ ಮುಗಿದಿದೆ. ಫೋನ್ ಮಾಡ್ಬಿಟ್ಟು ಎಲ್ಲಿಗೆ ಅಂತ ಕೇಳ್ತೀನಿ. ಈಗ ಸಂಜೆ ಆದರೂ ಸಖತ್ ರಶ್ ಇರುತ್ತೆ ಇಲ್ಲಿ. 2 kg 50. ಎಲ್ಲ ಫುಲ್ಲು ಬಾಳೆಹಣ್ಣು ವ್ಯಾಪಾರಿಗಳೇ. ಇಲ್ಲೇ ಗಾಡಿ ನಿಲ್ಲಿಸಿದ್ದು ವೆಯ್ಟ್ ಮಾಡ್ತಾ ಇದ್ದಾಳಂತೆ. ನೋಡೋಣ. ಪಾಪ ಅವಳು ಬಂದೇ ಸುಮಾರು ಹೊತ್ತಾಯಿತು. ನಾನೇ ಲೇಟ್ ಮಾಡಿದೆ. ಲೆಫ್ಟ್ ಸೈಡ್ ಹೋಗ್ಬೇಕೀಗ. ಲೆಫ್ಟ್ ರೈಟ್ ಆಗಿ ನಿಲ್ಲಿಸಿದ್ದು. ಈ ಕಡೆ ರೈಟ್ ನೋಡಿ ಕಾಯ್ತಾ ಇದ್ದಾಳೆ. ಹಲೋ ಮೇಡಮ್, ನಮಸ್ತೆ.
ಬರೀ ಸುಳ್ಳು ಹೇಳ್ಬಿಡಿ. ಗುರು ಸ್ವೀಟ್ಸು ಫೇಮಸ್, ಇಲ್ಲಿ ಒಂದ್ಸರಿ ಬಂದು ಬ್ಲಾಗ್ ಮಾಡ್ತೀವಿ ಇಲ್ಲಿ. ಆಯ್ತಾ ಹೊರಗಡೆ ಬನ್ನಿ ಈಗ. ಹಾಂ ಸರಿ ನೋಡಿ. ಹೊರಗಡೆ ಟೈಮ್ ಕತ್ಲಾಯ್ತು, ಸಖತ್ ರಶ್ ಇದೆ ನೋಡಿ. ಟ್ರಾಫಿಕ್ ಅಂತೂ ಭಯಂಕರ ಇದೆ. ಈಗ ಸಿಗ್ನಲ್ ಹತ್ರನೇ ಇದ್ದೀವಿ, ಹೆಚ್ಚು ಕಮ್ಮಿ ಹೋಗ್ಬೇಕು. ಈಗ ಹೊರಡೋಣ ಮನೆಗೆ. ಎಲ್ಲ ಕಲರ್ ಕಂಪ್ಲೀಟ್ ಮಾಡಿದ್ದೀರಾ? ಒಂದು ತಗೊಂಡಿಲ್ಲ ಅಂದ್ರೂ ಡಿಸ್ಕ್ವಾಲಿಫೈ ಆಗುತ್ತೆ ಹೇಳಿದ್ದೀನಿ. ಹ್ಞೂ ಒಂದೊಂದ್ಸರಿ ನೋಡ್ಬಿಡು. ನೀನು ಕೆಲಸದಲ್ಲಿ ಕೆಲಸ ಮಾಡಿ ನಾನೆಲ್ಲ ತೊಗೊಂಡಿದ್ದೀನಿ. ಅದು ಟೈಪ್ ಮಾಡ್ಕೊಂಡು ನಾನೇ ವಾಟ್ಸಪ್ ಮಾಡ್ಕೊಂಡೆ, ಬೇರೆ ಮಿಸ್ ಆಗಿದೆ ಅಂತ. ಸರಿ ಆಯ್ತು, ಈಗ ಹೊರಡಿ. ಎಷ್ಟು ಖರ್ಚು ಮಾಡಿದೆ? ಹೊರಟಿ ನಾನು ಈಗಲೇ ಹೇಳಲ್ಲ ಎಷ್ಟು ಖರ್ಚು ಮಾಡಿದೆ ಅಂತ. ನಾನು ಮನೆಗೆ ಹೋದ್ಮೇಲೆ ಹೇಳ. ಜಾಸ್ತಿ ಮಾಡಿದೆ ಕಮ್ಮಿ ಮಾಡಿ ಹೋಗಿ ಅದೊಂದು ಐಟಮ್ ತಗೊಂಡು ಮನೆಗೆ ಹೋಗಿ ಗಿಫ್ಟ್ನ ಓಪನ್ ಮಾಡೋಣ ಬನ್ನಿ. ಸರಿ ಬನ್ನಿ, ನಾವು ಹೊರಡೋಣ. ಟೈಮ್ ಆಗಿದ್ದೀವಿ ಆಲ್ರೆಡಿ, ಹೆಚ್ಚು ಕಮ್ಮಿ 2 hours ಮಾಡ್ಬಿಟ್ಟಿದ್ದೀವಿ. ನಾನು ಎಷ್ಟು ಬೇಗ ಮಾಡಿ ನಾನೇ ಲೇಟಲ್ಲಿ ಇಲ್ಲ, ನಾನು ಪ್ಲಾನ್ ಮಾಡಿಲ್ಲ. ಇವಳು ಪ್ಲಾನ್ ಮಾಡಿದ್ದೆ, ನಾನು ಪ್ಲಾನು ಮಾಡಿಲ್ಲ. ನಾನೇ ಲೇಟ್ ಅಂದ್ಕೊಂಡ್ರು ನನಗಿಂತ ಲೇಟು. ಇಲ್ಲ ಅಪ್ಪಿ, ನಾನು ಪ್ಲಾನೇ ಮಾಡಿಲ್ಲ. ಸರಿ ಬನ್ನಿ ಆಯಿತು. ಈಗ ಇಲ್ಲಿ ಬಂದು ನಾನು ಐಡಿಯಾನ ಕ್ರಿಯೇಟ್ ಮಾಡ್ಕೊಂಡಿದ್ದೆ ನಾನು, ಹಾಗಾಗಿ ಈಗ ಹೊರಡ್ತಾ ಇದ್ದೀನಿ. ಎಷ್ಟು ಟಯರ್ಡ್ ಆಗ್ಬಿಟ್ಟವ್ರೆ. ಸಖತ್ತು ಸ್ವೆಟ್ ಆಗ್ತಾ ಇದೆ. ಇನ್ನೊಂದೇನು ಗೊತ್ತಾ, ಸಿಟಿ ಅನ್ಕೊಂಡು ಬರ್ತೀವಿ, ಇಲ್ಲಿ ಅಷ್ಟು ಕಾಸ್ಟ್ಲಿ ಎಲ್ಲೇ ಹೌದು, ನನಗೆ ಅಲ್ಲೇ ಸುಮಾರು ಸಿಟ್ಟು ಹೋಗ್ಬಿಡ್ತಾ ಇತ್ತು. ನಾವು ಸಿಟಿ ಅಂತ ಬಂದ್ವಿ, ಆದ್ರೆ ಸಿಟಿನಲ್ಲಿ ಎಕ್ಸ್ಪೀರಿಯನ್ಸ್ ಇಲ್ಲಿ ಏನಂದರೆ ಹೋಲ್ಸೇಲ್ ಅಂತ ಅನ್ಕೊಂಡ್ವಿ. ಹೋಲ್ಸೇಲ್ ಥರ ಏನಿಲ್ಲ, ಜಾಸ್ತಿನೇ ಇದೆ. ಸರಿ ಈಗ ಬನ್ನಿ ಮನೆಗೆ ಹೋಗಿ ಎಷ್ಟು ಕ್ರೌಡ್ ಇದೆ ನೋಡಿ. ಓಪನ್ ಮಾಡಿ. ಹಾಂ ಸರಿ, ಸಖತ್ತು ಕ್ರೌಡ್ ಇದೆ. ಬನ್ನಿ ಬನ್ನಿ, ಟೈಮ್ ಆಯ್ತು. ಈ ಟೈಮಲ್ಲಿ ಬಂದಿದ್ದೀವಿ ಪರ್ಚೇಸ್ ಮಾಡೋಕ್ಕೆ. ನನ್ನ ಬ್ಯಾಗ್ನ ನೀನು ಕರೆಕ್ಟಾಗಿ ಇಟ್ಕೋಬೇಕು. ನನ್ನ ಬ್ಯಾಗ್ನ ಯಾವುದೇ ಕಾರಣಕ್ಕೂ ಓಪನ್ ಮಾಡಿ ನೀನು ನೋಡೋಂಗಿಲ್ಲ, ಆಯಿತಾ? ಆ ಥರ ಎಲ್ಲ ನಾನೇನು ಮಾಡೋದು. ಗಾಡಿ ಗಾಡಿ ಎಲ್ಲಿ ಎಲ್ಲೈತೆ? ನಮ್ಮ ಮೆಡಿಕಲ್ ಪಕ್ಕನೇ ನಾನು ಪರ್ಪಲ್ನ ತೊಗೊಂಡಿದ್ದೀನಿ, ಪರ್ಪಲ್ ಕಲರ್ನ ತೊಗೊಂಡಿದ್ದೀನಿ. ಆದರೆ ಅವಳಿಗೆ ಗೊತ್ತಿಲ್ಲ ಎಷ್ಟು ರುಪೀಸ್ದು ಅಂತ ಅವಳು ಗೊತ್ತಿಲ್ಲ. ಸೊ ಹಾಗಾಗಿ ಈಗ ಎಲ್ಲ ಕಲರ್ಸ್ಗಳನ್ನ ಕಂಪ್ಲೀಟ್ ಮಾಡಾಯಿತು, ಮನೆಗೆ ಹೋಗ್ತಾ ಇದ್ದೀನಿ. ನನ್ನ ಹತ್ರ ಇದೆ ಬೇಕಾದಷ್ಟು, ಆದರೆ ಅದು ತುಂಬ ಕಾಸ್ಟ್ಲಿ ಇದೆ. ಏನಕ್ಕೆ ಕೊಡೋದು? ಬಂದು ಇಲ್ಲೇ ವ್ಯಾಪಾರ ಮಾಡುವೆ ಬೇರೆ. ಮೆಡಿಸನ್ ಕೊಡಬೇಕಾಗತ್ತೆ ಪರ್ಪಲ್ದು. ಪ್ರೀತಾ ಏನಾರು ಕೊಡ್ತೀಯ ಅವ್ರಿಗೆ ಪರ್ಪಲ್ದು? ಯಾಕೆ ಏನೋ ಪ್ರೀತಾ? ಇದು ಲ್ಯಾಕ್ಟೋಜನ್ ಕೊಡಿದೆ. ಲ್ಯಾಕ್ಟೋಜ್, ಅದಕ್ಕೆ ನಾನು ಕೊಡಲಿಲ್ಲ ಅದನ್ನ. ಅದೇ ಜಾಸ್ತಿ ಇದೆ ಲ್ಯಾಕ್ಟೋಕೆಲಮ್ ಅನ್ನೋದು, ಅದನ್ನ ಕೊಟ್ಬಿಡ್ತಾರೆ ನಿಂಗೆ. ನಿನ್ನನ್ನು ಯಾರು ಕೇಳಿದ್ದು? ನಾನು ನಿನ್ನನ್ನು ಕೇಳೋದು. ನಾವು ಮೇಡಮ್ ಯಾಕೆ ಹಿಂಗೆ ನಡ್ ರೋಡಲ್ಲಿ ಬಂದು ಕೂತಿದ್ದೀರಾ? ಓಡಾಡಿ ಓಡಾಡಿ. ಹೌದಾ? ಬೇರೆ ಹಾಕೊಂಡಿರೋದು ಪಾಪ. ಅದಕ್ಕೆ ಕೂತ್ಕೊಂಡೆ. ಇದನ್ನ ಕೊಟ್ಬಿಟ್ಟಿರಾಮ, ಆಮೇಲೆ ಗ್ರೀನ್ ಕಲರ್ ಅಂದ್ಬಿಟ್ಟು ನಾನು ನೆನಪೇ ಆಗಲಿಲ್ಲ. ಇಲ್ಲ ಹೇಳಿದ್ದೀನಿ. ಆಯ್ತು ಬಿಡು. ಗೈಸ್ ಈಗ ಎಲ್ಲ ಐಟಮ್ಸ್ ಗಿಫ್ಟ್ಸ್ ನ ತಗೋ ಬಂದಿದೀನಿ. ಈಗ ಇಬ್ರು ಎಕ್ಸ್ಚೇಂಜ್ ಮಾಡ್ಕೊಳ್ಳೋಣ. ನೀವೇ ಫಸ್ಟ್ ನನಗೆ ಎಕ್ಸ್ಚೇಂಜಾ? ನನಗೆ ಗಿಫ್ಟ್ನ ಕೊಡೋ ನಾನು. ಇವ್ರು ನನಗೆ ಗಿಫ್ಟ್ ಕೊಡ್ತಾರೆ, ನಾನು ಇವ್ರಿಗೆ ಕೊಡ್ತೀನಿ. ನಾನು ಫಸ್ಟೇ ಹೇಳ್ತಾ ಇದ್ದೀನಿ, ಯಾವ್ದು ವರ್ತ್ ಅನ್ಸುತ್ತೆ, ಯಾರು ಚೆನ್ನಾಗಿ ಗಿಫ್ಟ್ ಕೊಟ್ಟಿರ್ತಾರೆ ನೀವೇ ಕಮೆಂಟ್ ಮಾಡಿ. ಕಮೆಂಟ್ ಅಲ್ಲ, ಕಡಿಮೆ ಬಜೆಟ್ ಅಲ್ಲಿ ಬೈ ಮಾಡೋರು ವಿನ್ ಅಂತ. ಅದನ್ನ ಖುಷಿನೂ ಆಗ್ಬೇಕಂತ ಹೇಳಿದೀನಿ. ಬರ್ತಿರ್ಬೇಕು, ಖುಷಿ ಆಗುತ್ತೆ ಕಣಮ್ಮ. ವಜ್ರ ಕೊಟ್ಟರೆ ನಾನು ಇಲ್ಲಿ ತರಕ ಅಟ್ಲೀಸ್ಟ್ ಏನು ಇಷ್ಟ ಆಗುತ್ತೆ. ಎಲ್ಲಿ ತರಲಿ ನಾನು? ಇವೆಲ್ಲ ಬಿಡು. ಈಗ ಖುಷಿ ಆಗ್ಬೇಕಂತೆ. ಗಿಫ್ಟ್ಸ್ ಓಪನ್ ಮಾಡೋಣ. ಮಾಡು. ಯಾವ್ದು ಕಲರ್ ಫಸ್ಟ್? ನೀವೇ ತೆಗೀರಿ, ಎಲ್ಲಾದ್ರಲ್ಲೂ ನಾನೇ ರೆಡ್ ತೆಗಿ. ರೆಡ್ ಅವಳು ಖುಷಿ ಆಗ್ಬಿಡ್ತಾಳೆ, ಬಿದ್ದೋಗ್ಬಿಡ್ತಾಳೆ ಅಂತ ತಂದಿದ್ದೀನಿ ರೆಡ್ ಅಲ್ಲಿ. ತೆಗೀರಿ, ನೀವೇ ಹೇಳಿದ್ದು ಅಲ್ವಾ? ಕಣ್ಣು ಮುಚ್ಕೋ ಪ್ಲೀಸ್, ಕಣ್ಣು ಮುಚ್ಕೋ. ಐ ಲವ್ ಯು ಡಾರ್ಲಿಂಗ್. ನೋಡಿ ಎಂತ ಗಿಫ್ಟ್ ಕೊಟ್ಟಿದ್ದೀನಿ. ರೋಸ್. ರೆಡ್ ಕುಂಕುಮ. ಇದು ಕುಂಕುಮ ರೆಡ್ ಅಲ್ಲ, ಇವಳು ತಂದಿರೋದು ಕುಂಕುಮನೆ. ಬಟ್ ಆದ್ರೆ ಇವಳು ತಂದಿರೋದು ಒಳಗಡೆ ರೆಡ್ ಅಲ್ಲ. ಇದು ಕೊಡಿ, ತೋರಿಸ್ಬಿಟ್ಟು ತಂದು ತೋರಿಸ್. ರೆಡ್ ಅಂದ್ರೆ ಇದು, ಅದಕ್ಕೆ ತೋರಿಸ್. ಪ್ರಿಯಮ್ಮ ಇದು ರಾಂಗ್ ಆಗುತ್ತೆ. ಕುಂಕುಮ ರೆಡ್ ಇರೋದು ಬರುತ್ತೆ. ಕ್ವಾಲಿಟಿ ತಂದ್ಕೊಟ್ಟಿದ್ದೀನಿ. ಕ್ವಾಲಿಟಿದಲ್ಲ, ನೀನು ಕ್ವಾಲಿಟಿ ಯಾವ್ದು ಬರುತ್ತೆ? ನಾನು ತಗೊಂಡ್ಬರ್ತಿದ್ದೆ ಅದರಲ್ಲಿ. ಈಗ ಹೇಳಲ್ಲ, ಆಮೇಲೆ ಹೇಳ್ತೀನಿ. ರೆಡ್ ಅಂದ್ರೆ ಪರ್ಟಿಕ್ಯುಲರ್ ಆಗಿ ಇದೆ. ಅವಳು ಸೋತ್ಲು, ಫಸ್ಟ್ದ್ರಲ್ಲೇ ಸೋತ್ಲು. ಕುಂಕುಮ ತಂದಿದ್ದು ಒಳ್ಳೇದೆ, ಬಟ್ ಆದ್ರೆ ಅದು ಕಲರ್ ಅಲ್ಲ, ಅದು ಬ್ರೌನ್ ಕಲರ್. ಅದು ನೋಡಿ ನೀವೇನೆ. ಅನುಷಾ, ನಿಂಗೆ ಯಾವ ಕಲರ್ ಸ್ಟಾರ್ಟಿಂಗ್ ಅಲ್ಲಿ ಇದು ರೆಡ್, ಡಾರ್ಕ್ ರೆಡ್ ಬಿಡಿ. ಡಾರ್ಕ್ ರೆಡ್ ಯಾವ್ದು ಇಲ್ಲ. ಇದ್ರಲ್ಲಿ ಸೋತ್ಲಪ್ಪ. ನನ್ಗೆ ಇದ್ದೀನಿ ಒಳ್ಳೇದೇ. ಕುಂಕುಮ ತಂದಿದ್ದಾಳೆ, ತುಂಬಾ ಥ್ಯಾಂಕ್ ಯು ಸೋ ಮಚ್. ಖುಷಿ ಆಯ್ತಾ? ಖುಷಿನೇ ಕುಂಕುಮ. ಅನುಷಾ, ನಿಂಗೆ ಖುಷಿ ಆಯ್ತಾ? ರೆಡ್ ಅಂತ 2 ಸಲ ಹೇಳಿದ್ದೀನಿ. ಆದ್ರೆ ಇದು ಕುಂಕುಮ ಅಲ್ಲ.
ಸಾರಿ ರೆಡ್ ಅಲ್ಲ, ಕುಂಕುಮನೇ ರೆಡ್ ಅಲ್ಲ. ನೆಕ್ಸ್ಟ್ ನಾನು ಗೆದ್ದಿದ್ದೀನಿ. ಆಯ್ತು. ಹಾ. ಬ್ಲೂ, ಬ್ಲೂನಾ? ಡಾರ್ಕ್ ಬ್ಲೂ. ಡಾರ್ಕ್ ಬ್ಲೂ ಅಂತ ತುಂಬಾ ಸಲ ಮೆನ್ಷನ್ ಮಾಡಿ ಇವಳು ಡಾರ್ಕ್ ಬ್ಲೂ, ಲೈಟ್ ಬ್ಲೂ ಡಾರ್ಕ್ ಬ್ಲೂ ಅಂತಾನೆ ಹೇಳಿರೋದು. ಸುಮ್ಮನೆ ಕುತ್ಕೋ. ನನಗೆ ಗೊತ್ತಿಲ್ಲ. ಡಾರ್ಕ್ ಬ್ಲೂ ತಂದ್ರೆ ಡಿಸ್ಕ್ವಾಲಿಫೈ ಮಾಡು, ನೀನು ಕೊಡು ಫಸ್ಟ್. ಮುಚ್ಕೋ, ಚೆನ್ನಾಗಿ ಮುಚ್ಕೋ. ನೀವು ಮುಚ್ಕೊಳ್ಳಿ, ನಾವು ತಿಕ್ಕೋತೇವೆ. ನೋಡ್ಕೋ, ಇದ್ರಲ್ಲಿ ವೈಟ್ ಬ್ಲೂ ಐತೆ. ನಿಂದು ಒಂದ್ ಬರುತ್ತಂಗೆ ನಂಗೆ ಗೊತ್ತು. ಓಕೆ, ಇದು ಗ್ರೀನ್ ಇದೆ, ವೈಟ್ ಇದೆ, ಬ್ಲೂ ಇದೆ, 3 ಕಲರ್ ಇದೆ. ಓಕೆ, ಬ್ಲೂ ಅಂತ ಇದೆ. ಬ್ಲೂ ಅದು, ಇದು ಬ್ಲೂ. ಓಕೆ, ನೆಕ್ಸ್ಟ್ ಇದು ನಿಮ್ಗೆ. ವಾದ ಮಾಡಿದ್ರೆ ಅದ್ ತೋರ್ಸು. ನೆಕ್ಸ್ಟ್ ನೀವು ಹಾಂ ನೀವು ಪಿಂಕ್ ತೆಗಿ. ಪಿಂಕ್. ಅಮ್ಮ ನಾನು ದುಡ್ಡು ಎಷ್ಟು ಹೇಳ್ಬೇಕಲ್ಲ. ಕುಂಕುಮ 10 ರೂಪಾಯಿ, ಬ್ರಷ್ ಬ್ರಷ್ 20 ರೂಪಾಯಿ. ಹೌದಾ? 30. ನಾನು ಅದು ರೋಸ್ಗೆ 10 ರೂಪಾಯಿ ಕೊಟ್ಟಿದ್ದೀನಿ, ಇದಕ್ಕೆ ಬ್ರಷ್ಗೆ 20 ರುಪೀಸ್ ಕೊಟ್ಟಿದ್ದೀನಿ. 30. ನೀವು ತಾನೇ ಅಂದಿದ್ದು. Again, ನೀವು ಉಳಿಸ್ಕೊಳ್ಳಿ ಚೆನ್ನಾಗಿ. ಇದಕ್ಕೆ ನಾನು ಕೊಟ್ಟಿದ್ದು 10 ರೂಪಾಯಿ ಮಾತ್ರ. Just only 10. ಜಸ್ಟ್ ಆದ್ರೆ ನಂದು ಇನ್ನ ಕ್ವಾಲಿಟಿ ಇದೆ. ಇದನ್ನ ಯಾರು ಬಳಸ್ಬೇಡಿ, ನಾನೇ ಬಳಸ್ತೀನಿ. ಓಕೆ ಓಕೆ, ನಂದು ಪಿಂಕ್. ಇದು ಪಿಂಕ್ ಅಲ್ಲ, ಇದು Pink, pink. ಓವರ್ ಮಾಡಬಾರ್ದು ಅಮ್ಮ. Pink ಕಣಮ್ಮ ಅದು. ಕಲರ್ ಅದು. ಪಿಂಕ್ ಅಲ್ಲ, ಇದು ಪರ್ಪಲ್. ಪಿಂಕು ಅಮ್ಮ, ಪರ್ಪಲ್ಗೂ ಪಿಂಕು ವ್ಯತ್ಯಾಸ ಇಲ್ವಾ ನಿಂಗೆ? ಪಿಂಕು ಪಿಂಕ್ಗೂ ಪರ್ಪಲ್ಗೂ ವ್ಯತ್ಯಾಸ ಗೊತ್ತಿಲ್ಲ. ಯಾವ ಕಲರ್? ಅಮ್ಮ, pink ಕಣಮ್ಮ. ಓವರ್ ಆಗಿದೆ. ಕಲರ್ ಒಂದೇ, ಬಟ್ ಅದ್ ನೋಡೋದು ಬೇರೆ. ಡಾರ್ಕ್ ಇದೆ, ಲೈಟ್ ಇದೆ. ನಿಮ್ಗೆ ಕಲರ್ ಇದು ಬೆಳಕಿಗೆ ಕಾಣಿಸ್ತಾ ಇರ್ಬೇಕು. ಆಕ್ಚುಲಿ ಹೇಳ್ಬೇಕಂದ್ರೆ ಇದು ಡಿಸ್ಕ್ವಾಲಿಫೈ. ಇಲ್ಲ ಅಮ್ಮ. ಮಣಿ ನೀನು ಇದು ಸ್ವಲ್ಪ ಓವರ್ ಆಯ್ತಲ್ಲ. ಆಯ್ತು, ನೆಕ್ಸ್ಟ್ ನೋಡಿ. Pink ಅದು. ಹಂಗೆ ಇರ್ಬೇಕಲ್ಲ ಒಮ್ಮೆ. ಆಯ್ತಾ? ಆಯ್ತು, ಮಾಡಿ. ನೋಡಿ, ಆರೆಂಜ್ ಆರೆಂಜ್ ನಾನು ಕನ್ಫರ್ಮ್ ಮಾಡ್ತೀನಿ. ಅದೇಂಗ್ ಡಿಸ್ಕ್ವಾಲಿಫೈ ಅಂತೀರಾ? ನೋಡಿ ಗೈಸ್, ಇದು ಪಿಂಕ್ ಅಲ್ವಂತೆ. ಇನ್ನೂ ಕಲರ್ ಗೊತ್ತಿಲ್ಲ ಇದು. ನೋಡು, ನಿಂಗೆ ಬರ್ತಾಗಿರೋದೇ ಕೊಟ್ಟು. ನಾನಾ? ಖುಷಿ ಆಯ್ತಾ? ಅದು ನೈಲ್ ಪಾಲಿಶ್ ನಂಗೆ ಸಖತ್ ಇಷ್ಟ ಆಯ್ತಾ? ಮತ್ತೆ ನಾನು ಇಷ್ಟ ಅಂತಾನೆ ತಗೊಂಡ್ಬಂದಿದ್ದೀನಿ. ಈಗ ಕೊಡು. ಈಗ ವೈಟ್ ವೈಟ್ ಬೇಡ, ವೈಟ್ ವೈಟಾ? ನಾನು ಹೇಳಿ ತೆಗಿಬೇಕು. ನೀ ಬೇಜ ಮಾಡ್ಕೋಬೇಡ, ನೀ ಇದಕ್ಕಂತೂ ಸಖತ್ ಬೇಜಾಗ್ತೀಯ ನನಗೆ. ಏನ್ ತಂದಿದ್ಯಾ ಮನೆ ಅಂತದ್ದು? ತೋರಿಸಿ. ನೀ ತೋರ್ಸು ಫಸ್ಟ್. ಗೈಸ್, ವೈಟ್ ಮಲ್ಲಿಗೆ ಹೂವು ಎಷ್ಟು ರೂಪಾಯಿ ಕೇಳು? ಅದಕ್ಕೆ 50 ರೂಪಾಯಿ ಕೊಟ್ಟು ತಗೊಂಡ್ಬಂದಿದ್ದೀನಿ. ಥ್ಯಾಂಕ್ ಯು ಸೊ ಮಚ್. ನಿಜ ಇವತ್ತಾ? ಅವ್ರಿಗೆ ಇಷ್ಟ ಅಂತಾನೆ ಹೇಳ್ತೀನಿ. ನಾನು ಫಸ್ಟ್ ಹೇಳ್ದೆ ತಾನೆ. ಅವ್ರಿಗೆ ಖುಷಿಯಾಗಂತ ಐಟಮ್ಸ್ ತಂದಿದ್ದೀನಿ ಆಲ್ಮೋಸ್ಟ್. ಅಪ್ಪಿ ನಾನು ಪಿನ್ ಕೊಡು, ಮುಡ್ಕೊಂಡೇ ಬಿಡ್ತೀನಿ ಅತ್ತಗಡೆ. ಕೊಡಪ್ಪ. ನನಗೆ ತುಂಬಾ ಇಷ್ಟ, ಸಖತ್ ಅಂದ್ರೆ. ಅದಕ್ಕೆ ತಂದಿದ್ದೀನಿ, ನೀವು ಖುಷಿಯಾಗಿರೋದನ್ನ ಕೊಡ್ತಾ ಇದ್ದೀನಿ. ಥ್ಯಾಂಕ್ ಯು ಸೊ ಮಚ್. ಮಲ್ಲಿಗೆ ಹೂವು ಮುತ್ತೈದರಿಗೆ ಭಾರಿ ಭಾರಿ. ನೋಡಿ, ಕುಂಕುಮ ಕೊಟ್ಟಿದ್ದೀನಿ, ಹೂವ ಕೊಟ್ಟಿದ್ದೀನಿ. ಅದಕ್ಕಿಂತ ಸೊ ನೀನೇನ್ ಮಾಡ್ಬೇಕು ಗೊತ್ತಾ? ಇದನ್ನ ಇಲ್ಲಿಗೆ ಮುಡಿಸ್ಕೊ, ಕಿವಿ ಹತ್ರ. ಇದು ನನಗೆ ಇಟ್ಕೊಳ್ಳಿ. ನಾನು ಇಟ್ಕೊಂತೀನಲ್ಲ ಅಂದ್ಕೊ. ಉದ್ದ ಇದೆ ಕಡ್ಡಿ ಇದು. ಕಣ್ಮುಚ್ಲಾ? ಕಣ್ಮುಚ್ಕೋ, ಅರ್ಧೋಗುತ್ತೆ. ಅರ್ಥೋಗುತ್ತೆ. ಪೇಪರ್ ಅನ್ಸುತ್ತೆ. ಪೇಪರ್. ಅಯ್ಯೋ, ನಾನು ತೆಗ್ದಿರೋದು. ಎಷ್ಟು ರೂಪಾಯಿ ಕೊಟ್ಟೆ ಅದಕ್ಕೆ? ನೆಕ್ಸ್ಟ್ ಟಾಸ್ಕಿಗೆ ಬೇಕಾಗುತ್ತೆ ಬಿಡು. ಚೆನ್ನಾಗಿಲ್ವಾ? ಟಾಸ್ಕ್ಗೆ ಅಂತಲ್ಲ, ಚೆನ್ನಾಗಿಲ್ವಾ? ಒಂದಕ್ಕೆ 80 ರುಪೀಸ್ ಕೊಟ್ಟಿದ್ದೀನಿ ನಾನು. ಥ್ಯಾಂಕ್ ಯು. ಖುಷಿ ಪಡ್ತೀಯ ಅಂತ? ಖುಷಿ ಅಮ್ಮ, ಬೇರೆ ತರಬೇಕು ಅನ್ನೋದಿದ್ರೆ ಹಂಗಲ್ಲ, ಹಾಕು. ನಂಗೆ ಇಷ್ಟ ಇದ್ರೆ ಹಾಕೋತೀನಿ. ಈ ಡ್ರೆಸ್ ಎಲ್ಲ ನಂಗೋದಿಲ್ಲ, ಹಾಕು. ಚೆನ್ನಾಗಿದೆ. ಹೆಣ್ಮಕ್ಳುಗಳು ಇದ್ರಲ್ಲಾರ ಹಾಕಿ. ಆಯ್ತು. ನೆಕ್ಸ್ಟ್ ಬ್ಲಾಕಾ? ಬ್ಲಾಕಾ? ತೆಗೀರಿ. ನೀವ್ ಹೇಳಿರೋ ನೀವ್ ತೆಗಿಬೇಕು. ತೆಗಿ first. ಇಲ್ಲ, ನಾನು ತಂದಿದ್ದೀನಿ. ನೀನ್ ಹೇಳದ್ನ ನೀನ್ ತೆಗಿಬೇಕು. ತೆಗಿದ್ದೀನಿ. ತೋರಿಸಿ. ತೋರಿಸ್ತೀನಿ, ಕೊಡು. ನೀವ್ ಕೊಡ್ಬೇಕು ಫಸ್ಟ್, ನಾನಲ್ಲ. ಕೈಲಿ ಇಟ್ಕೊಂಡು ಕಾಣುತ್ತೆ ಅಮ್ಮ. ಮೈಕೈಗೆ ಉಚ್ಕೊಳಕ್ ಕೊಟ್ಟಿದ್ದಾಳೆ, ತಲೆ ಹಾಕೊಳಕ್ ಬೇಡವಾ ಶಾಂಪು? ಅದಕ್ಕೋಸ್ಕರ ನಾನು ಶಾಂಪು ತಗೊಂಡ್ಬಂದಿದ್ದೀನಿ. ಸನ್ ಸಿಲ್ಕ್. ಸರಿ, ಒಂದಂದಿಲ್ಲ, 4 5 ರೂಪಾಯಿ ಕೊಟ್ಟಿದ್ದೀನಿ. 5 ರೂಪಾಯಿ. ಅಯ್ಯಪ್ಪ ಯಪ್ಪ. ಅದು ಖುಷಿ ಆಗ್ಲಿಲ್ವಾ ಅವ್ಳಿಗೆ? ಓಕೆ 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 ಓಕೆ. ಎಲ್ಲ ಬಾತ್ರೂಮ್ ಅಲ್ಲಿ ಯೂಸ್ ಮಾಡೋ ಐಟಮ್ಸ್. ಇದೆಂತದ್ದು ಫ್ರೆಶ್ ಶಾಂಪು, ಫ್ರೆಶ್. ನೋಡಿ, ಸರ ತಂದ್ಕೊಟ್ಟಿದ್ದೀನಿ. 50 ರೂಪಾಯಿದು ವರ್ತಿ. ಇವಳು ಯಾವ್ದು ತಂದ್ಕೊಟ್ಟಿಲ್ಲ. ಆ ಥರದ್ದು ಇದಕ್ಕೆ ಎಷ್ಟು ಕೊಟ್ಟೆ ನೀನು? ಸರಿ ನೆನಪಲ್ಲ. 35. ಮತ್ತೆ ನನಗೆ ಎಲ್ಲಕ್ಕಿಂತ ಜಾಸ್ತಿ ಇರೋದು ಇದೆ. 50. ಇದು 80. ಮಾಡಿ. ಬ್ಲಾಕ್ ಕ್ಲಿಪ್. ನೋಡಿ, 5 ರೂಪಾಯಿ 10 ರೂಪಾಯಿ ತಗೊಳ್ಳಿ. 20 ರೂಪೀಸ್. ಅದು ಕ್ವಾಲಿಟಿ ನೋಡಿ. ಇದನ್ನ ನಾನೇ ಯೂಸ್ ಮಾಡ್ಬೇಕು. ಅವಳ ತಲೆ ಇದ್ರೆ ನಾನು ಕಿತ್ತಾಕ್ತೀನಿ. ಕ್ವಾಲಿಟಿ ನೋಡಿ ಪ್ರಿಯಾ. 5 ರೂಪಾಯಿ ಕ್ವಾಲಿಟಿ. ನೋಡಿದ್ರೆ ನನಗೆ 20 ರುಪೀಸ್ದು. ನೆಕ್ಸ್ಟ್ ನೀನ್ ಹೇಳು. ಯಾರು ಬ್ಲಾಕ್ ಹೇಳಿದ್ ನೀವು? ನಾನಲ್ವಾ?
ನಂಗೊತ್ತು ಅನುಷ ಏನ್ ಕೊಡ್ತಾಳೆ ಅಂತ. ತಂದಿಲ್ಲ, 3 ಐಟಮ್ ತಂದಿದ್ದೀನಿ ಪರ್ಪಲ್ ಅಲ್ಲಿ. ಹಾ 3 ಐಟಮ್. ಅದಕ್ಕೆ ಅವರು ಪರ್ಪಲ್ಗೂ ವೈಲೆಟ್ಗೂ ಕನ್ಫ್ಯೂಸ್. ನೋಡಿ ಫ್ರೆಂಡ್ಸ್, ನಾನು ಕೊಡ್ಬೇಕಿತ್ತು, ಅವರೇ ತಗೊಂಡು. ನೋಡಿ, ಅಯ್ಯೋ ಸಾರಿ, ನೀ ತೆಗಿಬೇಕು. ನೋಡಿ, ಇದನ್ನ ಪರ್ಪಲ್ ಅಲ್ಲ ಅಂತ ಅದು ವೈಲೆಟ್ ಅಲ್ವೇನೆ ಪ್ರಿಯಾ? ವೈಲೆಟ್ ಇದು ತಗೊಂಡೆ. ಆಮೇಲೆ ಇದು ಯಾವ್ದು? ಅದು ಪರ್ಪಲ್ ಅಲ್ಲ, ಪರ್ಪಲ್ ಆಗ್ಬೋದು, ಆಗುತ್ತೆ. ಇದು ಪರ್ಪಲ್ ಆಗುತ್ತೆ. ಅದು ಪರ್ಪಲ್ ಆಗುತ್ತೆ. ಪರ್ಪಲ್ ನಂಗೆ ಬೇಕು ಕೇಕ್. ನನ್ಗೆ ಇಷ್ಟ ಆಗಲ್ಲ. ಗೈಸ್ ಸ್ನ್ಯಾಕ್ಸ್ ತಂದಿರೋದೆಲ್ಲ ನಾನೇ ತಿಂತೀನಿ. ಇವು 3 15 ರೂಪಾಯಿ ಆಯ್ತಪ್ಪ. ಇವು 3 ಪರ್ಪಲ್ ಇದನ್ನು ನಾನೇ ಯೂಸ್ ಮಾಡ್ತೀನಿ. ಕುಳಮ್ಮ ನೀನು ಅದಕ್ಕೆ ಕಾಣಕ್ಕೂ ಯೂಸ್ ಮಾಡ್ಬೇಡ. ನಂಗೆ ಅನ್ಕೊಳಕ್ ಹೋಗ್ಬೇಡ, ನಾನೇ ಯೂಸ್ ಮಾಡ್ತೀನಿ. ಕೊಡ್ತೀನಿ. ನೀವೆಲ್ಲ ನಾನು ತಿನ್ನಲ್ಲ, ನಂಗೆ ಇದೆಲ್ಲ ಇಷ್ಟನೇ ಇಲ್ಲ ಹೇಳ್ಬೇಕು. ನನ್ಗೆ ಇಷ್ಟ ಕೊಡು, ನನ್ಗೆ ಅಂತ ತಂದಿರೋದು. ಇದು ಇಷ್ಟ ಇಲ್ಲ, ಇದು ಕೇಕ್ ಮತ್ತೆ ತಿನ್ನಲ್ಲ. ನಾನ್ ತಿಂತೀನಿ. ಥ್ಯಾಂಕ್ ಯು. ಇದು ಇಷ್ಟ ಆಯ್ತು ನನಗೆ. ಥ್ಯಾಂಕ್ಸ್ ಮಾಡಿ, ನನ್ಗೆ ಅಂತ ತಂದಿದ್ದು. ನೆಕ್ಸ್ಟ್ ನೀನೇ ಕೊಡು. ಆರೆಂಜ್ 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 ಆರೆಂಜ್. ಓಕೆ, ಆರೆಂಜ್ ಆರೆಂಜ್. ಅಯ್ಯೋ ವಿಸ್ಪರ ಆಯ್ತು, ತೊಂದರೆ ಇಲ್ಲ. ನನಗೆಲ್ಲ ಸಿಗ್ಲಿಲ್ಲ. ಇದು ಹೇಳ್ಬೇಕಂದ್ರೆ ಇದಕ್ಕೆ ನಾಚಿಕೆ ಪಡೋ ಅಂತ ವಿಚಾರ ಅಲ್ಲ. ತುಂಬಾ ಖುಷಿ ಆಯ್ತು. ಓಪನ್ ಆಗಿ ನನಗೆ ಗಿಫ್ಟ್ ಅಂತ ಕೊಟ್ಟಿದ್ದಾರೆ. ಇದು ನಾಚಿಕೆ ಪಡೋ ಅಂತ ವಿಚಾರ ಏನಿಲ್ಲ. ವೆರಿ ವೆರಿ ಗುಡ್. ಥ್ಯಾಂಕ್ ಯು. ಖುಷಿ ಆಯ್ತು. ನನಗೆ ಬರ್ತದೆ. ಪ್ರೌಡ್ ಆಫ್ ಯು. ನಿನಗೆ ಹೆಂಗ್ ಕೊಡ್ತೀನಿ ಅಂದ್ರೆ ತಗೋ, ಇದನ್ನ ಕಿವಿಗೆ ಇಟ್ಕೊಳ್ಳಲ್ಲ ನಾವು. ಅದ್ರ ಜೊತೆಗೆ ಸಂಖ್ಯೆನ ತಗೊಂಡಿದ್ದೀನಿ. ತಗೋ, ಎಲ್ಲ ಸಖತ್ ಇಷ್ಟ ಆಯ್ತು. ಎರಡೆರಡು ಹೂ. ನಾನು ಈ ತರ ಯಾವ್ದು ತಗೋ ಬಂದಿಲ್ಲ, ಎಲ್ಲ ಬೇರೆ ಬೇರೆ items. ಇದಕ್ಕೆ 10 ರೂಪಾಯಿ ಕೊಟ್ಟಿದ್ದೀನಿ. ಸಂಖ್ಯೆಗೆ 10 ರೂಪಾಯಿ 4 ಚೆಂಡು ಹೂವು ಫ್ರೀಯಾಗಿ ಇಸ್ಕೊಂಡ್ ಬಂದಿದ್ದೀನಿ. ಸ್ಮೆಲ್ ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ? ಹುಡ್ಕೋಬೇಕಾ ಇದನ್ನುವೆ? ಮುಡ್ಕೋ, ಚೆಂಡು ಹೂವನ್ನ ಮುಡ್ಕೋ. ಹೋಗಿದ್ದೀನಿ, ಯಾರು ಕೂತ್ಕೊಳ್ಳಲ್ಲ. ಕೊಡು ಒಂದು. ತಗೊಳ್ಳೆ. ನೆಕ್ಸ್ಟ್ ನಾನಾ ಇಷ್ಟ ಆಯ್ತಾ ನಿನ್ಗೆ? ಹಾ. ನಾನು ಕೊಟ್ಟಿರೋ ನಿಂಗೆ ಏನ್ ಇಷ್ಟ ಆಯ್ತು ಹೇಳಿ. ಇಷ್ಟ ಇನ್ನೂ ಇದೆ ಅಲ್ಲ, ಇಷ್ಟಲ್ಲ ಇಷ್ಟರಲ್ಲ. ತುಂಬಾ ಇಷ್ಟ ಆಗಿದೆ. ಅವರು ಸರಣ ಹಾಕೊಂಡಿದ್ದೆ, ನೆನಪಿಸ್ಕೊ. ತುಂಬಾ ಏನ್ ಇಷ್ಟ ಆಗಿಲ್ಲ. ಓಕೆ ಓಕೆ. ಒಬ್ಬಾ, ಇದೊಂದು ರೋಸ್ ಇಷ್ಟ ಆಯ್ತು. ಬ್ರಷು ಬ್ರಷ್ ಇದು ತಿಕ್ಕೊಳಕಂದ್ರೆ ಟೀತ್ ಬ್ರಷ್ ಮಾಡಕ್ಕೆ. ಅಷ್ಟೇ. ನೆಕ್ಸ್ಟ್ ಎಲ್ಲೋ. ಎಲ್ಲೋ ಗಾಯ್ಸ್, ಇದು ನನ್ನ ಕಿವಿಯಲ್ಲಿ ಕೂರ್ತಾ ಇಲ್ಲ. ಓಪನ್ ಆಯ್ತಾ? ಜಿಲೇಬಿ ಅವ್ರ ಫೇವ್ರೆಟ್. ನೋಡು, ನಿನ್ ಮಗಳು ನಿಂಗೆಲ್ಲ ಇಷ್ಟ ಆಗಿರೋದೇ ಕೊಡ್ತಾವಳೆ. ಮೆಕ್ಕಾಬಿಟ್ಟಮ್ಮ. ಅಂದ್ರೆ ಅಲ್ಲಿ ಒಳಗಡೆ ಇಟ್ಟಿದ್ದಲ್ಲ, ಅದಕ್ಕೆ ಅನ್ಸುತ್ತೆ. ಅದೇನದು? ಜಿಲೇಬಿ ಕೊಟ್ಟಿದ್ದೀನಿ. ಇದು ಏನು? ಇಷ್ಟಿಷ್ಟ ತಂದೈತಲ್ಲ ಏನು? ನಾವು ನೋಡಿ ವ್ಯಾಸ್ಲಿನ್ ಕೊಡ್ತಾ ಇದ್ದೀನಿ. ದೊಡ್ಡದಾದ್ರೂ ಕೊಡ್ಬೇಕು ತಾನೆ, ಅಟ್ಲೀಸ್ಟ್. ಡೀಪ್ ಮಾಯಿಶ್ಚರೈಸರ್. ಅದಕ್ಕೆ 1000 ರೂಪಾಯಿ ಕೊಟ್ಟು ತಗೊಂಡ್ಬಂದೆ ತಿಟ್ಕೋ. ಅದು ತುಂಬಾ ಚೆನ್ನಾಗಿದೆ ಕ್ವಾಲಿಟಿ. ಅದಕ್ಕೆ ನೀವು ಇದಕ್ಕೆ ಎಷ್ಟು ಕೊಟ್ಟೆ? ಕೊಟ್ಟೆ. ನಾನು ಅದಕ್ಕೆ 10 ರೂಪಾಯಿ. ಇದು 50 ಕೊಟ್ಟೆ. ಇನ್ನೇನೈತೆ? ಏನಿಲ್ವಲ್ಲ? ಹಾ? ಗ್ರೀನ್ ತಗಿ. ಬ್ರೌನ್ ಬ್ರೌನ್. ಬ್ರೌನ್ ಅವ್ರ ಫೇವ್ರೆಟ್ ಕೊಡ್ತೀನಿ ಗೈಸ್. ಬ್ರೌನ್ ಅಲ್ಲಿ ಲಿವಿಸ್ಟನೇ ಕೊಡ್ತಾಳೆ. ಪ್ಲಾನ್ ಮಾಡಿದ್ದೀನಿ. ತೆಗೀರಿ. ನೀನ್ ತೆಗಿ. ನೀವ್ ಹೇಳಿದ್ದು ನೀವ್ ತೆಗಿಬೇಕು. ನಾವು ಕೂಡ ಬಳೆ ತಗೊಂಡ್ಬಂದಿದ್ದೀವಿ. ಆದ್ರೆ ಅವಳ ಆಂಟಿನ ಆಂಟಿದ್ರು ಮಾತ್ರ ಬಳೆ ಹಾಕ್ತಾರೆ. ಅದಕ್ಕೆ ನೀನು ಜಾಸ್ತಿ ಹಾಕಲ್ಲ. ಅಮ್ಮ, ನೀನು ಅದ್ರ ಬದಲು ಬ್ರಾಸ್ಲೆಟ್ ತರ್ಬೇಕು ತಾನೆ. ಸಿಗ್ಲಿಲ್ಲ ಕಣಪ್ಪ. ಎಲ್ಲೂ ಸಖತ್ ಕಾಸ್ಟ್ಲಿ ಇತ್ತು. ಸಖತ್ ನಾನು ಕಾಸ್ಟ್ಲಿ ಇದ್ರು ತಗೋಬನ್ನಿ. ಏನ್ ಕಾಸ್ಟ್ಲಿ ಇದೆ ತಂದ್ಕೊಟ್ಟೆ? ಒಂದ್ ನಿಮಿಷ. ಕೊಟ್ಟೆ. ಬ್ರೌನ್ ಬರ್ತಲ್ವಾ? ನೀವೇ ಹೇಳಿ, ಬ್ರೌನ್ ಒಳ್ಳೇದಲ್ವಾ? ಒಂದೊಂದು ಹಾಕು ಸಾಕು. ಈಗ ಹಾಕೊಳ್ಳಿ. ನಾನು ಜಾತ್ರೆ ಮಾಡ್ತಾ ಬಿಡ್ತೀನಿ. ಜಾತ್ರೆಗೆ ಇದ್ರೆ ಅಂದ್ರೆ ಅಲ್ಲಿ ನೋಡು, ನಾನು ಕೊಟ್ಟಿರೋ ಬ್ರಾಸ್ಲೆಟ್ ತರ ಆದ್ರೂ ಕೊಡ್ಬೇಕಿತ್ತು ನೀನ್ 30 ಸಾಕಮ್ಮ. ಏ ನೀನ್ ಆಮೇಲೆ ಬಿಚ್ಚಾಕು. ಸಾಕಮ್ಮ. ಸಖತ್ ಕಾಸ್ಟ್ಲಿ ಇತ್ತು. ನೆಕ್ಸ್ಟ್ ಮಮ್ಮ, ನೀನು ಇದಾಕೋ. ಅಮ್ಮ, ನೀನು ಇದಾಕೋ ಈಗ. ಒಂದ್ಬಿಡ್ತೀನಿ ಇತ್ತು ಹಂಗೆಲ್ಲ ಅಂತ. ಮತ್ತೆ ಎಲ್ಲ ಆಗ್ತಾ ಇದೆಯಲ್ಲ ಪಾಪ ಅವಳಿಗೆ. ನೋಡ್ಬೇಕು, ನಾನು ಎಷ್ಟು ಚೆನ್ನಾಗಿರೋದು ಕೊಟ್ಟಿದ್ದೀನಿ. ನಂಗೆ ಹೆಂಗ್ ಮಾಡ್ತಾವ್ರೆ. ಒಳ್ಳೇದು ಬಳೆ ಒಳ್ಳೇದಲ್ವಾ? ಸರಿ, ಈ ಡ್ರೆಸ್ ಹಾಕೊಂತೀರ ಬಳೆ ಹಾಕು. ಏನು ಬ್ರಾಸ್ಲೆಟ್ ತಂದಿದ್ರೆ ಅದ್ರ ಬಗ್ಗೆ ಇನ್ನೇನೇನು ಇಡ್ಬೇಕಿತ್ತು ನೋಡಿ. ಕುಂಕುಮ ಇಟ್ಟಿದ್ದೀನಿ. ಅರಿಶಿನ ತಂದ್ಕೊಡ್ಬೇಕಿತ್ತು. ಇದ್ರ ಬಗ್ಗೆ ಎಲ್ಲ ಗೆಸ್ ಮಾಡ್ದಂಗೆ ಅವ್ರಿಗೆ ಕಾಫಿ ಅಂದ್ರೆ ತುಂಬಾ 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 ಇಷ್ಟ. ಸೊ ಬ್ರೌನ್ ಕಲರ್ ಲಿಪ್ಸ್ಟಿಕ್ ಒಂದು ಕುಡಿಯಲ್ಲ, 2 ಆರು ಬೈಕ್. ಒಟ್ನಲ್ಲಿ ಇದೆ ತಾನೆ. ಕೊಟ್ಟರೆ ಲೈಟ್ ಆಗುತ್ತೆ. ಒಂದು ಲೋಟ ಅರ್ಧ ಲೋಟ ಕುಡಿ. ಕೊಟ್ಟರೆ ಒಂದೊಂದು ಕೊಡ್ಬೇಕು. ನಿಮ್ಗೆಲ್ಲರೂ ಚೆನ್ನಾಗೇ ಕೊಟ್ಟಿರೋದು. ಇದು ಡಿಸ್ಕ್ವಾಲಿಫೈನೇ. ಬಳೆಯದು ಬಳೆಗೆ ಡಿಸ್ಕ್ವಾಲಿಫೈ ಅಂದ್ರೆ ತಟ್ಟದು. ಒಂದೇ ಕಲರ್ ಅನ್ಸುತ್ತೆ ನೋಡಿ. ಗ್ರೀನ್ ತೆಗೀರಿ. ನೀ ತೆಗಿ ಫಸ್ಟ್. ಗ್ರೀನ್ ನೀ ತೆಗಿ. ಆ ಕಡೆ ತಿರ್ಕೊಳ್ಳಿ ಒಂಚೂರು. ಅಯ್ಯೋ, ಏನ್ ಸೀರೆ ತಂದಿದ್ಯೋ?
ನಾಳೆ ಅದೇ ಸಾರು ಬಿಡು. ನಮಗೆ ಫೇವ್ರೇಟ್ ಉಪ್ಸಾರು ಬಸ್ಸಾರು ಫುಲ್ಲು ನಿಜ ಚೆನ್ನಾಗಿಲ್ಲ ನಾವೆಲ್ಲ ಹಾಳಾಗೈತಲ್ಲವಾ ಇಲ್ಲಿ ನೋಡಿ. ಒಟ್ನಲ್ಲಿ ನಿಮ್ಗೆ ಇಷ್ಟ ಆಗಿರೋದು ಕೊಟ್ಟಿದ್ದೀನಿ ನಾನೇ. ನುಗ್ಗೆ ಸೊಪ್ಪು ಗೈಸ್, ನುಗ್ಗೆ ಸೊಪ್ಪು ಎಳೆದು ಕೊಟ್ಟಿಲ್ಲ, ಎಲ್ಲ ಬಲ್ತು ಎಲ್ಲ ಅದ್ರಲ್ಲೆಲ್ಲ ಚುಕ್ಕಿ ಬಂದೈತೆ ಅಂತ ಕೊಟ್ಟವಳ. ಆಯ್ತು ಕೊಡಿ ನೀವೀಗ. ಏನದು? ಲಾಸ್ಟ್ ಅಲ್ಲ ನೋಡು. ಮನಿ ಪ್ಲಾಂಟ್, ಮನಿ ಪ್ಲಾಂಟ್ ಅಲ್ಲ ಇದು, ಏನಿದು ಬಿದ್ರಿಂದು. ಇದು ಗಿಫ್ಟ್ ಕೊಟ್ರೆ ತುಂಬಾ ಒಳ್ಳೇದಂತೆ. ಇದನ್ನ ನನಗೆ ಮನ್ಸಾರೆ ಕೊಡ್ತಾ ಇದೀನಿ. ಇದನ್ನ ಮನ್ಸಾರೆ ಇಸ್ಕೊ. ಥ್ಯಾಂಕ್ ಯು. ನಿನ್ಗೆ ನೀನು ತುಂಬಾ ತುಂಬಾ ಒಳ್ಳೇದಾಗ್ಲಿ, ಲೈಫ್ ತುಂಬಾ ಸಕ್ಸಸ್ ಆಗ್ಲಿ ಅಂತ ಹರಸಿ ನಾನು ಕೊಡ್ತಾ ಇದ್ದೀನಿ. ಆ ಗಿಡನ ಫಸ್ಟ್ ಚೆನ್ನಾಗಿ ನೋಡ್ಕೊ. ಇಷ್ಟ ಆಗಿದ್ದು ಗೈಸ್ ನಿಜ. ಇಷ್ಟರಲ್ಲಿ ಇದು ಒಂದಕ್ಕೆನೆ 150 ಇದೆ. ತುಂಬಾ ಚೆನ್ನಾಗಿಸಿದ್ದು ಗಾಯ್ಸ್. ಇವಾಗ ನಿಮ್ದು ಏನೇನಾಯ್ತು ಖರ್ಚೋದು ಹೇಳಿ ತುಂಬಾ ಇಷ್ಟ ಕೊಂಡು ಆಯ್ತು. ಚೆನ್ನಾಯ್ತಾ? ಯಾವ್ದು ಖುಷಿ ಕೊಟ್ಟಿದ್ದಂಗೆ? ಎಲ್ಲದಕ್ಕಿಂತ ಇದೆ ಜಾಸ್ತಿ ಖುಷಿಯಾಗಿ. ಸರ ಇಷ್ಟ ಆದ್ರೆ ನಾನು ಸರ ತುಂಬಾ ಇಷ್ಟ. ಬಿತ್ತು ಜಲ್ದಿ. ಸರಿ ನೀನು ಹಾಕೋ. ಇದನ್ನ ನೀನು ನೀಟಾಗಿ ಒಂದು ಬೌಲ್ಗೆ ನೀರು ಹಾಕಿ ಹಾ. ಆಯ್ತಾ, ಅದಕ್ಕೆ 2 ದಿನಕ್ಕೆ ಒಂದೊಂದ್ಸರಿ ನೀರ್ನ ಚೇಂಜ್ ಮಾಡ್ಬೇಕಂತೆ. ನನಗೆ ಫಸ್ಟ್ ಕೊಡ್ತಾರೆ ಇದು ಬಿದ್ರೆ ಹೇಳ್ಬೇಕು ಅಂದ್ರೆ ಕ್ಯೂಟ್ ಕ್ಯೂಟ್ ಆಗಿದೆ ಗಿಫ್ಟ್ ಇದು. ಬಂದ್ರೆ ತುಂಬಾ ಒಳ್ಳೆದು ಅಂತ ಹೇಳ್ತಾರೆ. ಸೊ ಹಂಗಾಗಿ ನಾನು ಬಿದ್ರನ್ನ ಗಿಫ್ಟ್ ಕೊಟ್ಟಿದ್ದೀನಿ. ಸಕ್ಕದಾಗಿದೆ ಇದು. ಕ್ಯೂಟ್ ಕ್ಯೂಟ್ ನಾನು ಆಗಿದೆ. ನೀನ್ ತತ್ತಿ ಅಂತ ಅನ್ಕೊಂಡೆ ನಾನು. ಅದಕ್ಕೆ ಸೊಪ್ಪು ಅವಳಿಗೇನ್ ಗೊತ್ತಾವೆಲ್ಲ. ಸದ್ಯ ಗೈಸ್ ನಂಗೆ ಇದೊಂದೇ ಇವ್ರು ಕೊಟ್ಟಿದ್ದ ಗಿಫ್ಟ್ ಅಲ್ಲಿ ತುಂಬಾ ಇಷ್ಟ ಆಗಿತ್ತು. ನಿಮ್ಗೆ ಇಷ್ಟ ಆಯ್ತು ನಾನು ಕೊಟ್ಟಿದ್ರಲ್ಲಿ? ನೀನ್ ಕೊಟ್ಟಿದ್ರಲ್ಲಿ ನನಗೆ ಹೂವು ಇಷ್ಟ ಆಯ್ತು. ಆಯ್ತಾ ಅಷ್ಟೇ, Guys, ಓಕೆ ಮುಗ್ಸೋಣ ವಿಡಿಯೋ. ಆಮೇಲೆ ಇನ್ನೊಂದು ಡೌಟ್ ಇದೆ, ಬಿದ್ರಲ್ಲಿ ಅದೆಷ್ಟೋ ಕಡ್ಡಿಗಳಿದ್ರೆ ತುಂಬಾ ಒಳ್ಳೇದು ಅಂತ ಹೇಳ್ತಾರೆ. ನಂಗೆ ಅದ್ರ ಬಗ್ಗೆ ಸರಿಯಾಗಿ ಗೊತ್ತಿಲ್ಲ ಎಷ್ಟು ಅಂತ, ದಯವಿಟ್ಟು ಕಮೆಂಟ್ ಮಾಡಿ ಗೊತ್ತಿರೋರು. ಇಷ್ಟು ಕಡ್ಡಿಗಳಿದ್ರೆ ತುಂಬಾ ಸಕ್ಸಸ್ ಒಳ್ಳೇದು ಅಂತ ಹೇಳ್ತಾರೆ. ಅದ್ರ ಬಗ್ಗೆ ನಂಗೆ ಗೊತ್ತಿಲ್ಲ. ಎಣಿಸ್ ತಗೊಂಡ್ಬಂದಿದ್ದೀನಿ ಎಷ್ಟಿತ್ತು ಅಂತ, ನನಗೆ ಮತ್ತೆ ಹೋಗ್ತಾ ಇದ್ದೀನಿ. ಓಕೆ ನಾನು ಒಟ್ಟು 241 ರುಪೀಸ್ನ ಖರ್ಚು ಮಾಡಿದ್ದೀನಿ. ನಾನು ನಂಗೆ ಇನ್ನೂ ಜಾಸ್ತಿ ಆಗ್ಬಿಡುತ್ತೆ. ಇದಕ್ಕೆ 150ನ ನೋಡಿ. ನನ್ನ ಮಗಳಿಗೆ ನಾನು 305 ರೂಪಾಯಿ ಖರ್ಚು ಮಾಡಿದ್ದೀನಿ. ಇವಳು ನೋಡಿದ್ರೆ ಬರೀ ಎಷ್ಟು? 241. 241 ಮೈನಸ್ 305ರಲ್ಲಿ ಮೈನಸ್ 241, 64 ರೂಪಾಯಿ ಇವಳು ಡಿಫ್ರೆನ್ಸ್ ಅಲ್ಲಿ ಕಮ್ಮಿ ಮಾಡಿದ್ದಾಳೆ. ನಾನು ಜಾಸ್ತಿ ಮಾಡಿದ್ದೀನಿ. ಬಟ್ ಅದು ನನ್ನ ಮಗಳಿಗೆ ಖುಷಿ ಕೊಟ್ಟಿದ್ದೀನಿ ಅಂತ ನಂಗೆ ಅನ್ಸುತ್ತೆ. ಇದೊಂದು ಜಾಸ್ತಿ ಖುಷಿ ಆಯ್ತು. ಕ್ಯೂಟ್ ಕ್ಯೂಟ್ ಆಗಿ ಚೆನ್ನಾಗಿದೆ. ಆದ್ರೆ ಈ ಚಾಲೆಂಜ್ ಅಲ್ಲಿ ನಾನೇ ವಿನ್ ಆಗಿದ್ದು. ಅದಕ್ಕೆ ನಾನು ಬಿಟ್ಕೊಟ್ಟಿದ್ದಿಲ್ಲ. ಅಂದ್ರೆ ಎಲ್ಲ ಏನ್ ಮಾಡ್ತಿದ್ದೆ ಗೊತ್ತಾ, ನಿಜವಾಗ್ಲೂ ಈ ಚಾಲೆಂಜ್ ಸೋಲ್ಬೇಕು ಅಂತಾನೆ ನಿಂಗೆ ಚೆನ್ನಾಗಿರತ್ತೆ ಅಂತ. ಅವೆಲ್ಲ ಬೇಡ. ಹೌದು, ಯಾಕಂದ್ರೆ ಹೊರ್ತಾಗಿರೋದು 150 ನೀನು ಕೊಟ್ಟಿದ್ದೀಯ ಒಂದಕ್ಕೆ. ಪ್ರತಿ ಗೇಮಲ್ಲಿ ನಾನು ಗೆಲ್ತಾ ಇದ್ದೆ, ನನ್ನ ಮಗಳು ಸೋಲ್ತಾ ಇದ್ದು ಅಂತ ಅಂದ್ಬಿಟ್ಟು ಈ ಸರಿ ಇವಳ ವಿನ್ ಆಗ್ಲಿ ಅಂತ ಹೇಳಿ ನಾನು ಈ ತರ ಮಾಡಿದ್ದೆ. ಹೇಗಿತ್ತು? ಥ್ಯಾಂಕ್ ಯು. ಚೆನ್ನಾಗಿತ್ತು. ಇದೆಲ್ಲ ನಾನು ಒಂದು ಮೊಟ್ಟೆ ಕೊಡೋಣ ಅನ್ಕೊಂಡಿದ್ದೆ ವೈಟ್ಗೆ. ಮೊಟ್ಟೆ ಇಲ್ಲ ಅಂದ್ರೆ ಹೂ ಇತ್ತಲ್ಲ ಈ ಥರದಲ್ಲಿ ಹೂ ಹೋಗಿದ್ದಲ್ಲ, ಒಂದೇ ಒಂದು ದಡ ತಗೊಂಡ್ಬಿಟ್ಟಿದ್ರೆ ನನಗೆ ಮುಗ್ದೋಗ್ಬಿಡೋದು. ಆಯ್ತು. ಅದಕ್ಕೆ ಯಾಕಂದ್ರೆ ಎಲ್ಲದಕ್ಕೂ ನಾವು ಒಂದೇ ತರ ನಾವು ಪ್ಲಾನ್ ಮಾಡಬಾರ್ದು. ಮಕ್ಳು ಗೆಲ್ಬೇಕು. ನನ್ಗೆ ಎಲ್ಲಿ ಅಂತೆಲ್ಲ ನಾನು ಮಾಡಿ ಅಂತ ನಾನು ಕೇಳಿಲ್ಲ ಅಮ್ಮ. ಇವಳು ಕೇಳಿಲ್ಲ, ನಾನು ಮಾಡಿದ್ದೆ. ಓಕೆ ಫೈನ್. ಇವಾಗ ಇಲ್ಲಿಗೆ ವಿಡಿಯೋನ ಎಂಡ್ ಮಾಡ್ತಾ ಇದೀವಿ. ಯಾಕಂದ್ರೆ ಇಬ್ರು ಹೋಗಿ ಸಖತ್ತು ಕಷ್ಟ ಇತ್ತು ಮೈಸೂರಲ್ಲಂತೂ. ಅದರಲ್ಲೂ ಈಗ ಮದುವೆ ಸೀಸನ್ನು ತುಂಬಾ ತುಂಬಾ ರಶ್ ಇತ್ತು. ಹಂಗೂ ಹೋಗಿ ಆ ಮಾರ್ಕೆಟ್ ಒಳಗಡೆ ಅಂತೂ ಸಖತ್ ರಶು. ಯಪ್ಪ ದೇವ, ಬಚಾಯಿಸ್ಕೊಂಡು ಬರೋದೇ ಆಗ್ಬಿಡ್ತು. ನಂಗೆ ಅಲ್ಲಿ ವಿಪರೀತ ರಶ್ ಇತ್ತು, ಬರಕ್ಕಾಗಿಲ್ಲ. ಆಮೇಲೆ ರೇಟ್ ಅಂತೂ ತುಂಬಾ ಹೆವಿ ಇತ್ತು. ನಾವು ಈ ತರ ಚಾಲೆಂಜ್ಗಳಿಗೆ ಸಣ್ಣ ಪುಟ್ಟದು ನಾವು ಚೂಸ್ ಮಾಡ್ತೀವಿ ಅಂದ್ರೆ ನಾವು ಅಕ್ಕಪಕ್ಕದಲ್ಲಿರೋಂಥ ಅಂಗಡಿಗಳಿಗೆ ಹೋಗ್ಬೇಕೆ ಬಿಟ್ರೆ, ಸಿಟಿಗೆ ಹೋಗಿ ಮನ್ನಾಸಲ್ಲಂತೂ ಸಣ್ಣ ಸಣ್ಣ ಐಟಮ್ಗಳು ತುಂಬಾ ಜಾಸ್ತಿ ಇದೆ ಈಗ. ಹೌದು, ನಿಜನೇ ಅದು. ನಾನು ಹೇಳಿಲ್ವಾ ಹೋಲ್ಸೇಲ್ ಅಂತಂದ್ರೆ ನಿನ್ಗೆ ಹೇಳಿಲ್ವಾ ನಾನು? ಹೌದು, ಹೋಲ್ಸೇಲ್ ಅಂತ ಹೋದ್ರೆ ನಾವೇ ಎಲ್ಲ ಇದಾಯ್ತು. ಇಟ್ಸ್ ಓಕೆ, ಚೆನ್ನಾಗಿತ್ತು. ನಮ್ಗಂತೂ ಖುಷಿಯಾಗಿ ಎಂಜಾಯ್ ಮಾಡ್ಕೊಂಡು ಈ ವಿಡಿಯೋನ ಮಾಡ್ಕೊಂಡ್ ಬಂದ್ವಿ. ತುಂಬಾ ಖುಷಿ ಆಯ್ತು. ನಮ್ಗೆ 100 ರೂಪಾಯಿನೂ ಆಗಿಲ್ಲ ಅಂತ ಹೇಳಿ ನಾನ್ ಅಲ್ಲೇ ಇದ್ದೆ. ಓ ಇದು ನನಗೆ ನಾನೇನೋ ಬಿದ್ದಿರೋದು ಹೇಳ್ದೆ ಫಸ್ಟ್ ಎಷ್ಟು ಹೇಳ್ದೆ 100 ರೂಪಾಯಿನೂ ಆಗಿಲ್ಲ ಅಂತ ಅಂದ್ರು. ನನ್ಗೆ ಎಷ್ಟಾಯ್ತು ಅಂತ ಕೇಳಿದ್ರು. ನಾನು 100 ರೂಪಾಯಿನೂ ಖರ್ಚು ಮಾಡಿಲ್ಲ ನಿನಗೆ ಅಂತ ಫಸ್ಟ್ ಹೇಳ್ಬಿಟ್ಟಾಳ. ಆಗ್ಲೇನೆ ಅಯ್ಯೋ ಇವರೇ ವಿನ್ನು ಅಂತ ಅನ್ಕೊಂಡು. ಬಟ್ ಆದರೆ ಅದಕ್ಕೆ 150 ಕೊಟ್ಟಿದ್ದೆ. ಈ ಆಟದಲ್ಲಿ ನಾನು ಸೋಲ್ತೀನಿ ಅಂತ ನಂಗೆ ಮುಂಚೆನೇ ಅನಿಸಿತ್ತು. ಯಾಕಂದ್ರೆ ಅವಳು ಫಸ್ಟೇ ಪ್ಲಾನ್ ಮಾಡಿದ್ರು. ಅಕ್ಕ ತಂಗಿ ಇಬ್ರು ಸೇರ್ಕೊಂಡು ಪ್ಲಾನ್ ಮಾಡಿದ್ರೆ ಅವಳಿಗೆ ಹೇಳಿದ್ದೆ ಅಷ್ಟೇ. ನಾನು ಒಂದು 4 ಹೇಳ್ಕೊಟ್ಟಿದ್ದೆ. ನಾನು ಯಾವ್ದು ತರ್ಲಿಲ್ಲ. ಆದ್ರೆ ನಾನಂತೂ ಒಂದು ಪ್ಲಾನ್ ಮಾಡಿರ್ಲಿಲ್ಲ. ಹಾನೆಸ್ಟ್ ಆಗಿ ಅಲ್ಲೇ ಹೋಗಿ
ಪ್ರೆಸೆಂಟ್ ಏನೇನು ಸಿಗುತ್ತೆ ಅದನ್ನ ಮಗಳಿಗೋಸ್ಕರ ಅಟ್ಲೀಸ್ಟ್ ಏನಾರು ಒಂದು ಖುಷಿ ಕೊಡ್ಸೋಣ ಅಂತ. ನೀನ್ ಗ್ರೀನಿಗೆ ಯಾವ್ದಾದ್ರು ಗಿಡ ಗ್ರೀನ್ಗೆ ನನ್ಗೆ ಇದು ತಂದಿದ್ದು ತುಂಬಾ ಖುಷಿ ಆಯ್ತು ಆದ್ರೆ ಒಣಗೋಗ್ಬಿಟ್ಟೆ ಎಲ್ಲ ಒಂಥರ ಹುಳ ತಿಂದಂಗ ಆಯ್ತು ನೋಡಿ ಅಟ್ಲೀಸ್ಟ್ ಅಲ್ಲ ನೀನೇನ್ ಕಟ್ಟಕೈತೀಯಾ ನೀನ್ ಈಗ ಅಡಿಗೆ ಮಾಡೋಳು ನೀನು ಎಷ್ಟು ಚೆನ್ನಾಗಿರೋ ಸೊಪ್ಪು ತರಬೇಕಿತ್ತು ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ ನೋಡಿ ಎಲ್ಲ ಹೆಂಗಾಯ್ತು ಅದನ್ನ ಕೊಟ್ಟವ್ರೆ ನೋಡಪ್ಪಿ ಓಕೆ ಆಯ್ತು ಫ್ರೆಂಡ್ಸ್ ನಿಮಗೆ ನಾವು ಮಾಡಿರೋ ಈ ಬ್ಲಾಗ್ ನಿಮ್ಗೆ ಇಷ್ಟ ಆಯಿತು ಅಂತ ಹೇಳಿದ್ರೆ ನೀವು ಕೂಡ ನಮಗೆ ಹೆಚ್ಚೆಚ್ಚಾಗಿ ನಮಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತಾ ನಿಮಗೆ ಗೊತ್ತಿರೋ ಅಂಥ ಐಡಿಯಾಸ್ಗಳನ್ನ ನಮಗೂ ತಿಳಿಸಿ ಅಂತ ಹೇಳ್ತಾ ನಾವಿಬ್ಬರು ಇನ್ನೂ ಬೇರೆ ಥರ ಏನು ಡಿಫಿಕಲ್ಟಾಗಿ ಏನು ಚಾಲೆಂಜಸ್ನ ಮಾಡ್ಬೋದು ಅಂತ ಹೇಳಿ ಅಂತ ಕೇಳ್ಕೊತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀವಿ ದಯವಿಟ್ಟು ನಮಗೆ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀವಿ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್